ಒಬ್ಬರು ಚಿಕ್ಕಬಳ್ಳಾಪುರ ಶಾಸಕರು ಮತ್ತೊಬ್ಬರು ಮಾಜಿ ಮೈಸೂರು ಕೊಡಗು ಸಂಸದರು ಇಬ್ಬರ ನಡುವೆ ಸೊಂಟದ ಕೆಳಗಿನ ವಾಕ್ಪ್ರಹಾರಗಳು ವ್ಯಕ್ತ ಆಗಿತ್ತು. ನಮ್ಮ ತಂದೆ ನಿಮ್ಮ ಏರಿಯಾದ ಕಡೆ ಬಂದಿದ್ದರೆ ಬಹುಶಃ ನಿಮ್ಮ ಚರ್ಮದ ವರ್ಣ ಬಿಳಿ ಆಗ್ತಾ ಇತ್ತು, ಸುಂದರವಾಗಿ ಹುಡ್ತಾ ಇದ್ರು ಏನು ಅಂತೇಳಿ ಅತ್ಯಂತ ಅಸಹ್ಯದ ಪದಗಳನ್ನು ಪ್ರಯೋಗ ಮಾಡ್ಕೊಂಡಿದ್ರು ಪರಸ್ಪರ ರಾಜಕಾರಣಿಗಳು. ಈಗ ಪ್ರತಾಪ್ ವರ್ಸಸ್ ಪ್ರದೀಪ್ ಜಗಳದಲ್ಲಿ ಮೂಗು ತೂರಿಸಿದ ಪ್ರಿಯಾಂಕ್ ಖರ್ಗೆ ನಿಮ್ಮ ಜಿಲ್ಲೆಗೆ ಕೊಡುಗೆ ಏನು ಎಂದು ಖರ್ಗೆಗೆ ನೆಟ್ಟಿಗರಿಂದ ತಿರುಗೇಟು. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಡುವೆ ನಡೆಯುತ್ತಿರುವಂತಹ ಟಾಕ್ ವಾರ್, ಅಪ್ಪ ಅಮ್ಮ ಮುಳ್ಳು ಹಂದಿ ಇತ್ಯಾದಿ ಮಾತುಗಳ ಪದಪ್ರಯೋಗಗಳು. ಇವರಿಬ್ಬರ ಮಾತುಗಳು ಕರ್ನಾಟಕ ರಾಜಕೀಯವನ್ನು ಮತ್ತಷ್ಟು ಕೀಳು ಮಟ್ಟಕ್ಕೆ ಇಳಿಸಿದೆ ಅಂತೇಳಿ ಐಟಿ-ಬಿಟಿ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ಮೇಲೆ ಟ್ವೀಟ್ ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯಿಂದ ತಿರಸ್ಕೃತಗೊಂಡ ನಿರುದ್ಯೋಗಿ ಪ್ರತಾಪ್ ಸಿಂಹ ಸದಾ ಸುದ್ದಿಯಲ್ಲಿ ಇರಲು ಪತ್ರಕರ್ತರ ಕೈಕಾಲು ಹಿಡಿತಾ ಇದ್ದಾರೆ. ನನ್ನ ಅರ್ಹತೆಯನ್ನು ಪ್ರಶ್ನೆ ಮಾಡುವ ಸಿಂಹ ಅವರನ್ನ ಬಿಜೆಪಿ ಯಾವ ರೀತಿ ಇಟ್ಟಿದೆ ಅಂತ ನೋಡ್ಕೊಳ್ಳಿ. ಕಳೆದ ಬಾರಿ ಟಿಕೆಟ್ ಕೊಡದಲ್ಲಿ ಅವರಿಗೆ ಅವಮಾನ ಮಾಡಿತು. ಪ್ರತಾಪ್ ವರ್ಸಸ್ ಪ್ರದೀಪ್ ಜಗಳದಲ್ಲಿ ಮೂಗು ತೂರಿಸಿದ ಪ್ರಿಯಾಂಕ್ ಖರ್ಗೆ. ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ನಡುವೆ ಮಲ್ಲ ಯುದ್ಧ ನಡೀತಾ ಇದೆ. ಇವರೆಲ್ಲ ಎಳಸು, ಆದರೆ ಇವ್ರ ಮಾತುಗಳು ನೋಡಿ ಎಷ್ಟು ಹೊಲಸು ಅಂತ ಹೇಳಿ ಜನ ಆಡಿಕೊಳ್ಳೋ ರೀತಿಗೆ ಇವರ ಸ್ಟೇಟ್ಮೆಂಟ್ಗಳು ವ್ಯಕ್ತವಾಗಿದೆ. ರಾಜ್ಯದಲ್ಲಿ ತಮ್ಮಿಬ್ಬರ ಜಗಳ ಎಳತಂದಿದ್ದು ತಂದೆ ತಾಯಂದಿರನ್ನ ಅತ್ಯಂತ ಹೊಲಸೊಲಸಾಗಿ ಮಾತನಾಡುವಂತಹದ್ದು, ಅತ್ಯಂತ ಹೊಲಸೊಲಸಾಗಿ. ಮುಖ ನೋಡಿ ಮುಳ್ಳು ಹಂದಿ ತರ ಇದೆ. ಪ್ರೈಮರಿ ಶಾಲೆಯ ಮಕ್ಕಳು ಪರಸ್ಪರ ಜಗಳಕ್ಕಿಳಿದಾಗಲೂ ಕೂಡ ಈ ತರಹದ ಮಾತುಗಳು ವ್ಯಕ್ತ ಆಗೋದಿಲ್ಲ ಮಕ್ಕಳ ಬಾಯಲ್ಲಿ. ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ರು ರಾಜಕಾರಣಿಗಳು. ಸೊ ಆ ಟಾಕ್ ವಾರ್ಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮನ್ನ ಬಿಜೆಪಿ ಹೆಂಗ್ ನೋಡ್ಕೊಂಡಿದೆ ಅನ್ನೋದನ್ನ ನೀವು ಪರಾಮರ್ಶೆ ಮಾಡ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಗುಟ್ರು ಹಾಕಿದ್ರು ಪ್ರತಾಪ್ ಸಿಂಹ. ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ಅದನ್ನ ಕೋಟ್ ಮಾಡಿದ್ದಾರೆ. ನಿಮ್ಮನ್ನ ಬಿಜೆಪಿ ಇಟ್ಟುಕೊಂಡಿರೋ ರೀತಿನ ಸ್ವಲ್ಪ ಪರಾಮರ್ಶೆ ಮಾಡ್ಕೊಂಡು ನೋಡಿ. ಕಳೆದ ಬಾರಿ ನಿಮಗೆ ಮೈಸೂರು ಕೊಡಗು ಸೀಟ್ ಕೊಡಲಿಲ್ಲ ಅಲ್ಲೋ MP ಎಲೆಕ್ಷನ್ನಲ್ಲಿ. ಬಿಜೆಪಿ ನಿಮ್ಮನ್ನ ಕಾರ್ಯಕಾರಿಣಿಯಲ್ಲೂ ಕೂಡ ಏನೂ ಪೋಸ್ಟ್ ಕೊಡದಲ್ಲೇ ಇಟ್ಕೊಂಡಿದೆ. ನಿಮ್ಮನ್ನ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಸಮಿತಿಯಲ್ಲೂ ಕೂಡ ನಿಮಗೆ ಯಾವ ಸ್ಥಾನಮಾನವೂ ಇಲ್ಲ. ಸೊ ಹಾಗಾಗಿ ನಿಮ್ಮ ಯೋಗ್ಯತೆ ನೀವು ಪರಾಮರ್ಶೆ ಮಾಡ್ಕೊಳ್ಳಿ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಮಧ್ಯಪ್ರವೇಶ ಮಾಡಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಅಮ್ಮ ಮುಳ್ಳು ಹಂದಿ ಇತ್ಯಾದಿ ಮಾತುಗಳ ಪದಪ್ರಯೋಗ ಸರಿಯಲ್ಲ. ಇವರಿಬ್ಬರ ಮಾತುಗಳು ಕರ್ನಾಟಕ ರಾಜಕೀಯವನ್ನು ಅತ್ಯಂತ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಪ್ರತಾಪ್ ಸಿಂಹ ಮೇಲೆ ಟ್ವೀಟ್ ದಾಳಿ ನಡೆಸಿರುವಂತಹದ್ದು. ಬಿಜೆಪಿಯಿಂದ ತಿರಸ್ಕೃತಗೊಂಡ ನಿರುದ್ಯೋಗಿ ನೀವು ಪ್ರತಾಪ್ ಸಿಂಹನವರೇ, ಸದಾ ಸುದ್ದಿಯಲ್ಲಿ ಇರಬೇಕು ಅಂಥೇಳಿ ಪತ್ರಕರ್ತರ ಕೈಕಾಲು ಹಿಡಿತೀರಿ. ನನ್ನ ಅರ್ಹತೆಯನ್ನು ಪ್ರಶ್ನೆ ಮಾಡುವಂತಹ ನೈತಿಕತೆ ನಿಮಗಿಲ್ಲ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಸೊ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಜಗಳದ ನಡುವೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ ಚರ್ಚಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.